ಹಾಯ್ ಹಲೋ ನಮಸ್ಕಾರ ಎಲ್ರಿಗೂ. ವೆಲ್ಕಮ್ ಬ್ಯಾಕ್ ಟು ಮೈ ಗಾರ್ಡನ್. ಈಗ ನೀವು ನೋಡ್ತಾ ಇದ್ದೀರಲ್ಲ ಗಿಡ, ಇದು ಕರಿಬೇವಿನ ಸೊಪ್ಪಿನ ಗಿಡ. ಈಗ ತಾನೇ ಸ್ವಲ್ಪ ಎಲೆಗಳನ್ನು ಹಾರ್ವೆಸ್ಟ್ ಮಾಡಿದೆ, ಬೆಳಗಿನ ಬ್ರೇಕ್ಫಾಸ್ಟ್ ಉಪ್ಪಿಟ್ಟಿಗೆ ಹಾಕೋಣ ಅಂತ ಹೇಳಿಬಿಟ್ಟು. ಈ ಗಿಡವನ್ನು ಡಿಸೆಂಬರ್ ತಿಂಗಳಲ್ಲಿ ಹಾರ್ಡ್ ಪ್ರೌನಿಂಗ್ ಮಾಡಿದ್ದೆ. ಈಗ ತುಂಬ ಚೆನ್ನಾಗಿ ಚಿಗುರು ಬಂದಿದೆ, ಎಲೆಗಳು ಕೂಡ ದಟ್ಟವಾಗಿ ಇದೆ ಮತ್ತು ಗಿಡನೂ ಕೂಡ ತುಂಬ ಹೆಲ್ದಿಯಾಗಿದೆ. ಈ ಥರ ಗಿಡವನ್ನು ಹೇಗೆ ದಟ್ಟವಾಗಿ ಬೆಳೆಸಬಹುದು, ಯಾವ ಫರ್ಟಿಲೈಸರನ್ನು ಹಾಕಬೇಕು, ನೀರನ್ನು ಹೇಗೆ ಹಾಕಬೇಕು ಅನ್ನೋದನ್ನು ಈ ವಿಡಿಯೋನಲ್ಲಿ ಶೇರ್ ಮಾಡ್ತೀನಿ. ಬನ್ನಿ ವಿಡಿಯೋ ಸ್ಟಾರ್ಟ್ ಮಾಡೋಣ. ಅದಕ್ಕಿಂತ ಮುಂಚೆ ಯಾರು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ನೋಟಿಫಿಕೇಷನ್ ಆನ್ ಮಾಡ್ಕೊಳ್ಳಿ. ಸೊ ವೆಲ್ಕಮ್ ಟು JDK ಗಾರ್ಡನಿಂಗ್. ಈ ಕರಿಬೇವಿನ ಸೊಪ್ಪನ್ನು ಭಾರತೀಯ ಅಡುಗೆ ಮನೆಯಲ್ಲಿ ತುಂಬ ಹೆಚ್ಚು ಬಳಸ್ಕೊಳ್ಳಾಗತ್ತೆ. ಅದರಲ್ಲೂ ಮುಖ್ಯವಾಗಿ ದಕ್ಷಿಣ ಭಾರತದಲ್ಲಂತೂ ಅಡುಗೆನಲ್ಲಿ ರುಚಿ ಮತ್ತು ಪರಿಮಳವನ್ನು ಹೆಚ್ಚಿಸ್ಕೊಳ್ಳೋದಕ್ಕೋಸ್ಕರ ಈ ಎಲೆಗಳನ್ನು ಹೆಚ್ಚು ಬಳಸ್ತಾರೆ. ಅಲ್ಲದೆ ಆರೋಗ್ಯದ ದೃಷ್ಟಿಯಿಂದನೂ ಕೂಡ ಇದರ ಸೇವನೆ ಒಳ್ಳೆಯದು. ಯಾಕೆಂದರೆ ಈ ಸೊಪ್ಪಿನಲ್ಲಿ ವೈದ್ಯಕೀಯ ಪ್ರಯೋಜನಗಳು ಇದೆ. ಮತ್ತು ಆಯುರ್ವೇದದಲ್ಲೂ ಕೂಡ ಇದನ್ನು ಹೆಚ್ಚು ಬಳಸ್ತಾರೆ. ಯಾರು ರಕ್ತದ ಕೊರತೆಯಿಂದ ಬಳಲ್ತಾ ಇರ್ತಾರೋ ಅವರು ಈ ಎಲೆಯನ್ನು ಸೇವಿಸಿದ್ರೆ ತುಂಬ ಒಳ್ಳೆಯದು. ಯಾಕೆಂದರೆ ಈ ಎಲೆಯಲ್ಲಿ ಕಾರ್ಬೋಹೈಡ್ರೇಟ್ಸ್, ಐರನ್, ಕ್ಯಾಲ್ಶಿಯಂ, ವಿಟಮಿನ್ A and C, ಮೆಗ್ನೀಷಿಯಂ, ಫಾಲಿಕ್ ಆ್ಯಸಿಡ್ ಹೀಗೆ ಬೇಕಾದಷ್ಟು ಪೌಷ್ಟಿಕಾಂಶಗಳು ಈ ಸೊಪ್ಪಲ್ಲಿ ಅಡಗಿದೆ. ಅಲ್ಲದೆ ಈ ಸೊಪ್ಪಿನಲ್ಲಿ ಆ್ಯಂಟಿ ಆಕ್ಸಿಡೆಂಟ್ಸ್ ಪ್ರಮಾಣ ಹೆಚ್ಚಿರೋದ್ರಿಂದ ರಕ್ತದಲ್ಲಿ ಸಕ್ಕರೆ ಪ್ರಮಾಣ ಹೆಚ್ಚಾಗದಂತೆ ನಿಯಂತ್ರಣವನ್ನು ಕೂಡ ಮಾಡುತ್ತೆ. ವಿಟಮಿನ್ A ಈ ಎಲೆನಲ್ಲಿ ಇರೋದ್ರಿಂದ ಕಣ್ಣಿನ ಆರೋಗ್ಯಕ್ಕೂ ಕೂಡ ತುಂಬ ಒಳ್ಳೆಯದು. ಎಲ್ಲಕ್ಕಿಂತ ಹೆಚ್ಚಾಗಿ ಕೂದಲು ತುಂಬ ಚೆನ್ನಾಗಿ ಸೊಂಪಾಗಿ ಬೆಳಿಬೇಕು ಅನ್ನೋದಕ್ಕೂ ಕೂಡ ಇದು ಹೆಲ್ಪ್ಫುಲ್ ಆಗಿದೆ. ಯಾಕೆಂದರೆ ಈ ಎಲೆಗಳನ್ನು ಕೊಬ್ಬರಿ ಎಣ್ಣೆಯಲ್ಲಿ ಹಾಕಿಬಿಟ್ಟು ಈ ತರಹ ಕುದಿಸಿ ನಂತರ ಇದನ್ನು ಕೂದಲಿಗೆ ಉಪಯೋಗಿಸಿದ್ರೆ ಕೂದಲು ತುಂಬ ಶೈನಿಂಗ್ ಆಗಿರುತ್ತೆ ಮತ್ತು ಸೊಂಪಾಗಿಯೂ ಕೂಡ ಬೆಳೆಯುತ್ತೆ. ಹಾಗಾಗಿ ಈ ಗಿಡವನ್ನು ಎಲ್ಲರೂ ಕೂಡ ತಮ್ಮ ಮನೆಯ ಹಿತ್ತಲಲ್ಲಾಗಲಿ ಅಥವಾ ತಾರಸಿನಲ್ಲೇ ಆಗಲಿ ಬೆಳೆಸ್ತಾರೆ. ಯಾಕಂದರೆ ಇದನ್ನು ಬೆಳೆಸೋದು ತುಂಬ ಸುಲಭನೂ ಕೂಡ. ಯಾವುದೇ ಒಂದು ಶ್ರಮ ವಹಿಸೋಕ್ಕಾಗದೇ ಇದ್ರೂ ಕೂಡ ಇದು ತುಂಬ ಚೆನ್ನಾಗಿ ಗಿಡ ಬೆಳೆಯುತ್ತೆ. ಈ ತರಹ ಈ ಗಿಡದ ಎಲೆಗಳು ಹೆಚ್ಚು ದಟ್ಟವಾಗಿ ಬರಬೇಕು ಅಂದರೆ ಕೆಲವು ಕೇರ್ ಟಿಪ್ಸನ್ನು ಫಾಲೋ ಮಾಡಬೇಕು. ಏನು ಅಂದರೆ ಮೊದಲನೇದಾಗಿ ಇದಕ್ಕೆ ಹೆಚ್ಚು ಬಿಸಿಲು ಬಹಳ ಅವಶ್ಯಕ. ಹಾಗಾಗಿ ಈ ಗಿಡಕ್ಕೆ ಅಟ್ಲೀಸ್ಟ್ ಅಂದ್ರೂ 4ರಿಂದ 5 ಗಂಟೆಗಳ ಕಾಲ ಸೂರ್ಯನ ಶಾಖ ಬೇಕು. ಅಂದರೆ ಈ ಗಿಡ ಹೆಚ್ಚು ಉಷ್ಣಾಂಶ ಇರುವಂತಹ ಕಡೆ ತುಂಬ ಚೆನ್ನಾಗಿ ಬೆಳೆಯುತ್ತೆ. ನೋಡಿ, ನಾನು ಈ ಗಿಡ ಹಾಕಿದಂತಹ ಕಂಟೈನರನ್ನು ನೇರ ಬಿಸಿಲಿನಲ್ಲಿ ಇಟ್ಟಿದ್ದೀನಿ. ಹಾಗಾಗಿಯೇ ಎಲೆಗಳು ಕೂಡ ದಟ್ಟವಾಗಿದೆ ಮತ್ತು ಗಿಡನೂ ಕೂಡ ತುಂಬ ಆರೋಗ್ಯಕರವಾಗಿ ಬಂದಿದೆ. ನೀರಿನ ಬಗ್ಗೆ ಹೇಳೋದಾದರೆ, ನೀವೇನಾದರೂ ಗಿಡವನ್ನು ನೆಲದಲ್ಲಿ ಹಾಕಿದರೆ ಪ್ರತಿದಿನ ನೀರನ್ನು ಹಾಕುವಂತಹ ಅವಶ್ಯಕತೆ ಇಲ್ಲ. ವಾರದಲ್ಲಿ 2 ಅಥವಾ 3 ದಿನ ಹಾಕಿದ್ರೆ ಸಾಕು. ಪಾಟ್ ಅಥವಾ ಕಂಟೈನರ್ಗಳಲ್ಲೇನಾದರೂ ಬೆಳೆಸ್ತಾ ಇದ್ದರೆ ಪ್ರತಿದಿನ ನೀರನ್ನು ಹಾಕಬೇಕು. ಹಾಗೆಯೇ ತೇವಾಂಶವನ್ನು ಮಣ್ಣಿನಲ್ಲಿ ಕಾಪಾಡಿಕೊಳ್ಬೇಕು. ಪಾಟಿಂಗ್ ಮಿಕ್ಸ್ ಬಗ್ಗೆ ಹೇಳೋದಾದರೆ, ಪ್ರಾರಂಭದಲ್ಲಿ ಗಿಡವನ್ನು ನೆಡಬೇಕಾದ್ರೆ ಪಾಟ್ಗೆ ನೀವು ಮಣ್ಣು, ಗೊಬ್ಬರ, ಕೋಕೋಪೀಟ್ ಅಥವಾ ಮರಳನ್ನು ಸಮ ಪ್ರಮಾಣದಲ್ಲಿ ಮಿಕ್ಸ್ ಮಾಡಿ ಗಿಡವನ್ನು ಅದರಲ್ಲಿ ನೆಡಬೇಕಾಗತ್ತೆ. ನಂತರ ಫರ್ಟಿಲೈಸರ್ ಬಗ್ಗೆ ಹೇಗೆ ಹಾಕಬೇಕು ಅಂತ ಹೇಳಿದ್ರೆ, ಗಿಡ ಸ್ವಲ್ಪ ಬೆಳೆದ ಮೇಲೆ ಪ್ರತಿ 15 ದಿನಕ್ಕೊಮ್ಮೆ ಯಾವುದಾದ್ರೂ ಆರ್ಗ್ಯಾನಿಕ್ ಗೊಬ್ಬರವನ್ನು ಹಾಕಬೇಕು. ಅಂದರೆ ಯಾವುದೇ ಕೆಮಿಕಲ್ ಫರ್ಟಿಲೈಸರನ್ನು ಬಳಸಬೇಡಿ. ಯಾಕೆಂದರೆ ಈ ಎಲೆಗಳನ್ನು ನಾವು ಸೇವನೆ ಮಾಡೋದ್ರಿಂದ ಯೂಶ್ವಲಿ ಆರ್ಗ್ಯಾನಿಕ್ ಫರ್ಟಿಲೈಸರನ್ನು ಹಾಕಿದ್ರೆ ಒಳ್ಳೆಯದು. ಕೊಟ್ಟಿಗೆ ಗೊಬ್ಬರ ಅಥವಾ ಸಗಣಿ ಗೊಬ್ಬರವನ್ನು ಹಾಕಿದ್ರೆ ಗಿಡ ತುಂಬ ದಟ್ಟವಾಗಿ ಬೆಳೆಯುತ್ತೆ. ಇದಕ್ಕೆ ಬೆಸ್ಟ್ ಲಿಕ್ವಿಡ್ ಫರ್ಟಿಲೈಸರ್ ಅಂದರೆ ಅಕ್ಕಿ ಮತ್ತು ಬೇಳೆಯನ್ನು ತೊಳಿತೀವಲ್ಲ, ಆ ನೀರನ್ನು ಸಂಗ್ರಹಿಸಿಟ್ಕೊಂಡು ಕೂಡ ಈ ಗಿಡಕ್ಕೆ ಹಾಕ್ಬೋದು. ಅಥವಾ ಹುಳಿ ಮಜ್ಜಿಗೆ ಮತ್ತು ಮೊಸರನ್ನು ಕೂಡ ಹಾಕಬಹುದು. ನೋಡಿ, ನಾನು ಅಕ್ಕಿ ಮತ್ತು ಬೇಳೆ ತೊಳೆದಂತಹ ನೀರಿಗೆ ಸ್ವಲ್ಪ ಮಜ್ಜಿಗೆಯನ್ನು ಅಂದರೆ ಮೊಸರನ್ನು ಹಾಕ್ಬಿಟ್ಟು ಮಿಕ್ಸ್ ಮಾಡಿಬಿಟ್ಟು ಗಿಡಕ್ಕೆ ಹಾಕ್ತಾ ಇದ್ದೀನಿ. ವಾರದಲ್ಲಿ 1 ಸಲ ಹಾಕಿದ್ರೆ ಸಾಕು. ಇದರಿಂದ ಎಲೆಗಳ ಪರಿಮಳವೂ ಕೂಡ ತುಂಬ ಹೆಚ್ಚಾಗುತ್ತೆ. ಗಿಡವನ್ನು ಕಂಟೈನರ್ ಅಥವಾ ಗ್ರೋ ಬ್ಯಾಗಲ್ಲಿ ನೀವೇನಾದರೂ ಹಾಕಬೇಕು ಅಂತ ಹೇಳಿದ್ರೆ ಸ್ವಲ್ಪ ದೊಡ್ಡ ಕಂಟೈನರ್ಗಳನ್ನು ತೆಗೆದುಕೊಳ್ಳಿ. ಯಾಕೆ ಅಂತ ಅಂದರೆ ಇದರ ಬೇರುಗಳು ಬಹಳ ಆಳವಾಗಿ ಹೋಗೋದ್ರಿಂದ ಅಟ್ಲೀಸ್ಟ್ ಅಂದ್ರೂ 10ರಿಂದ 12 ಇಂಚಾದರೂ ಕೂಡ
ಕಂಟೈನರ್ ದೊಡ್ಡದಾಗಿದ್ದರೆ ತುಂಬ ಒಳ್ಳೆಯದು, ಗಿಡವೂ ಕೂಡ ಚೆನ್ನಾಗಿ ಬೆಳೆಯೋದಕ್ಕೆ ಸಾಧ್ಯ ಆಗುತ್ತೆ. ಈ ಗಿಡದ ಎಲೆಗಳು ಬಲಿತ ಮೇಲೆ ಅದನ್ನು ಕಿತ್ಬಿಡಬೇಕು, ಅಂದರೆ ಟ್ರಿಮ್ಮಿಂಗನ್ನು ಮಾಡಬೇಕು. ಈ ತರಹ ಕೊಂಬೆಗಳನ್ನು ಕಿತ್ತರೆ ಗಿಡದಲ್ಲಿ ಹೊಸ ಚಿಗುರುಗಳು ಬರ್ತವೆ. ಇದು ವರ್ಷ ಪೂರ್ತಿ ಹಸಿರಾಗಿರುತ್ತೆ. ಸಾಮಾನ್ಯವಾಗಿ ಬೇಸಿಗೆ ಕಾಲದಲ್ಲಿ ಗಿಡ ತುಂಬ ಚೆನ್ನಾಗಿ ಬೆಳೆಯುತ್ತೆ. ಚಳಿಗಾಲದಲ್ಲಿ ಈ ಗಿಡಕ್ಕೆ ಕಪ್ಪು ಚುಕ್ಕೆ ರೋಗ ಬರುತ್ತೆ ಅಥವಾ ಫಂಗಲ್ ಅಟ್ಯಾಕ್ ಆಗಬಹುದು. ಆಗ ಆ ಎಲೆಗಳನ್ನು ಕಿತ್ಬಿಡಬೇಕು. ಅಲ್ಲದೆ ಗಿಡಕ್ಕೆ ಬೇವಿನೆಣ್ಣೆ, ಬೇಕಿಂಗ್ ಸೋಡಾ ಮತ್ತು ಹ್ಯಾಂಡ್ ವಾಶ್ ಮಿಶ್ರಣವನ್ನು 15 ದಿನಕ್ಕೊಮ್ಮೆ ಸ್ಪ್ರೇ ಮಾಡ್ತಾ ಇದ್ದರೆ ಈ ತರಹ ಕಪ್ಪು ಚುಕ್ಕೆ ರೋಗ ಬರೋದನ್ನು ಸ್ವಲ್ಪ ಮಟ್ಟಿಗೆ ಅವಾಯ್ಡ್ ಮಾಡ್ಬೋದು. ಅಲ್ಲದೇ ಮಣ್ಣಿನ ಮೇಲಿನ ಲೇಯರ್ಗೆ ಸ್ವಲ್ಪ ಅರಿಶಿನ ಪುಡಿಯನ್ನು ಹಾಕಿದ್ರೆ ಫಂಗಲ್ ಅಟ್ಯಾಕನ್ನು ಸ್ವಲ್ಪ ಮಟ್ಟಿಗೆ ಅವಾಯ್ಡ್ ಮಾಡಿಕೊಳ್ಬಹುದು. ಈ ಗಿಡವನ್ನು ಹೇಗೆ ಹೆಚ್ಚಿಸ್ಕೊಳ್ಬಹುದು ಅಂದರೆ, ಈ ಗಿಡ ಬಲ್ತ ಮೇಲೆ ಹೂ ಮತ್ತು ಬೀಜಗಳು ಬರ್ತವೆ. ಆ ಬೀಜಗಳ ಮೂಲಕ ಹೊಸ ಸಸಿಗಳನ್ನು ಪಡ್ಕೊಳ್ಬಹುದು. ಅಲ್ಲದೇ ಈ ಗಿಡದ ಪಕ್ಕದಲ್ಲೇ ಸಣ್ಣ ಸಣ್ಣ ಗಿಡಗಳು ಹುಟ್ಕೊಳ್ತವೆ. ಅದನ್ನು ಕಿತ್ತು ಬೇರೆ ಪಾಟ್ಗೆ ಹಾಕ್ಕೊಂಡು ಬೇರೆ ಬೇರೆ ಹೊಸ ಹೊಸ ಗಿಡಗಳನ್ನು ಪಡ್ಕೊಳ್ಬಹುದು. ಎಲ್ಲಕ್ಕಿಂತ ಹೆಚ್ಚಾಗಿ ಒಂದು ಇಂಪಾರ್ಟೆಂಟ್ ವಿಷಯ ಏನು ಅಂತ ಹೇಳಿದ್ರೆ, ಈಗ ಬೇಸಿಗೆ ಕಾಲ, ಈ ಬೇಸಿಗೆ ಕಾಲದಲ್ಲಿ ಈ ಗಿಡಕ್ಕೆ ಮಲ್ಚಿಂಗನ್ನು ಮಾಡಬೇಕು. ನೋಡಿ, ನಾನು ತೆಂಗಿನಕಾಯಿ ಸಿಪ್ಪೆನ ಬಳಸ್ಕೊಂಡು ಈ ಗಿಡದ ಮಣ್ಣಿನ ಮೇಲ್ಭಾಗವನ್ನು ಕವರ್ ಮಾಡಿದ್ದೀನಿ. ಇದರಿಂದ ಮಣ್ಣಿನಲ್ಲಿ ತೇವಾಂಶವನ್ನು ಹಾಗೆ ಕಾಪಾಡ್ಕೊಳ್ಳೋದಕ್ಕೆ ಸಾಧ್ಯ ಇದೆ. ಫ್ರೆಂಡ್ಸ್, ನೋಡಿದ್ರಲ್ಲ, ಈ ಎಲೆಗೆ ಅದ್ಭುತ ಶಕ್ತಿ ಇದೆ. ನೀವು ಕೂಡ ಪ್ರತಿದಿನ ಈ ಎಲೆಯನ್ನು ಸೇವಿಸಿಬಿಟ್ಟು ನಿಮ್ಮ ಆರೋಗ್ಯವನ್ನು ಕಾಪಾಡಿಕೊಳ್ಳಿ. ಥ್ಯಾಂಕ್ ಯು. ಹ್ಯಾಪಿ ಟೆರೆಸ್ ಗಾರ್ಡನಿಂಗ್.